ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆರೋಗ್ಯ ಯಾರಿಗೆ ಬೇಡ? ಬದುಕಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಾವು ಆರೋಗ್ಯವಾಗಿ ಇರಬೇಕಾಗುತ್ತೆ. ಆರೋಗ್ಯವಾಗಿ ಇದ್ದರೆ ಮಾತ್ರ ಬದುಕಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಕಾಳಿದಾಸ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ, ಆರೋಗ್ಯವನ್ನು ಕಾಪಾಡ್ಕೋಬೇಕು, ಆದರೆ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದರ ಬಗ್ಗೆ ಒಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತೆ. ಆರೋಗ್ಯದ ಪ್ರಾಥಮಿಕ ಮಾಹಿತಿ ನಮಗೆ ತಿಳಿಬೇಕಾದದ್ದು ನಮ್ಮ ಹೆತ್ತವರಿಂದ. ಅಪ್ಪ ಅಮ್ಮಂದರು ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಆಹಾರದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಅವರು ಹೇಳ್ಕೊಡ್ಬೇಕಾಗುತ್ತೆ. ಆನಂತರ ಶಾಲಾ ಕಾಲೇಜುಗಳಿಗೆ ಬಂದಾಗ ಪಠ್ಯಗಳ ಮೂಲಕ ಆರೋಗ್ಯ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ವೈದ್ಯರ ಬಳಿ ಹೋದಾಗ ಅನುಮಾನ ಇರಬಹುದಾದಂಥ, ಸಂದೇಹ ಇರಬಹುದಾದಂಥ, ಗೊಂದಲವಿರಬಹುದಾದಂಥ ವಿಚಾರಗಳನ್ನು ಅವರ ಬಳಿ ಚರ್ಚೆ ಮಾಡಬಹುದು. ಆದರೆ ವೈದ್ಯರು ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರೋ ಕಾರಣ ಬಿಡುವು ಸಿಗದೇ ಇದ್ದಾಗ ಆರೋಗ್ಯ ಮಾಹಿತಿಯನ್ನು ಸೂಕ್ತ ಪುಸ್ತಕಗಳ ಮೂಲಕ ಪಡೆಯಬೇಕಾಗುತ್ತೆ. ಇಂತಹ ಆರೋಗ್ಯ ಪುಸ್ತಕಗಳು ಕನ್ನಡದಲ್ಲಿ ಸಾಕಷ್ಟು ಪ್ರಕಟ ಆಗಿವೆ. ಈಗ ಪ್ರಕಟ ಆಗಿರುವಂಥ ವೈದ್ಯಕೀಯ ಕೈಪಿಡಿ ಸಾಮಾನ್ಯ ರೋಗಗಳ ಕಿರಿನೋಟ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಬರೆದಿರುವಂಥದ್ದು. ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಅವರು ವೃತ್ತಿಯಿಂದ ವೈದ್ಯರು. ನ್ಯಾಯವೈದ್ಯಶಾಸ್ತ್ರ ಅಂತ ಬರುತ್ತೆ, ಫೊರೆನ್ಸಿಕ್ ಮೆಡಿಸಿನ್. ಆ ಒಂದು ಕ್ಷೇತ್ರದಲ್ಲಿ ಅವರು ತಜ್ಞರಾಗಿದ್ದು ವೈದ್ಯಕೀಯ ವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ನಿವೃತ್ತಿಯನ್ನು ಪಡೆದ ಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಈಗ ಪ್ರಕಟ ಆಗಿರೋ ಈ 5ನೇ ಪುಸ್ತಕವನ್ನು ನೋಡ್ತಾ ಇದ್ದರೆ ಇದರಲ್ಲಿ ಒಟ್ಟು 89 ಅಧ್ಯಾಯಗಳನ್ನು ನಾವು ನೋಡಬಹುದು. ಈ ಅಧ್ಯಾಯಗಳ ವಿಶೇಷ ಏನು ಅಂದರೆ, ಒಂದೊಂದು ಅಧ್ಯಾಯವು ಸುಮಾರು 2 ಪುಟಗಳಷ್ಟೇ ವ್ಯಾಪ್ತಿ ಇರೋದು. ಏನು ಹೇಳಬೇಕೋ ಅದಷ್ಟನ್ನೇ ಹೇಳ್ತಾರೆ. ಯಾವುದೇ ತಾಂತ್ರಿಕ ವಿವರವನ್ನು ತಿಳಿಸಿ ನಮ್ಮ ಗೊಂದಲವನ್ನು ಹೆಚ್ಚಿಸೋದಿಲ್ಲ. ಹಾಗಾಗಿ ಒಂದು ಸಲ ಓದಿದ್ರೆ ಅರ್ಥ ಆಗುವ ರೀತಿಯಲ್ಲಿ ಸರಳವಾದ ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ ಈ ಒಂದು ಕೈಪಿಡಿಯನ್ನು. ಕೈಪಿಡಿನ ಮ್ಯಾನ್ಯುಯಲ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ವಾಹನಗಳ ಜೊತೆ ಒಂದು ಮ್ಯಾನ್ಯುಯಲ್ ಕೊಡೋದುಂಟು. ವಾಹನದ ಏನಾದರೂ ಮಾಹಿತಿ ಬೇಕಾದರೆ, ತೊಂದರೆಗಳಾದರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಾವು ಕೈಪಿಡಿಯನ್ನು ನೋಡ್ತೇವೆ. ಹಾಗೆಯೇ ಈ ದೇಹದ ಬಗ್ಗೆ ಗೊಂದಲ ಇದ್ದಾಗ ಈ ಒಂದು ಕೈಪಿಡಿಯನ್ನು ತಾವು ಗಮನಿಸಬಹುದು ಅಂತ ಹೇಳ್ತಾರೆ ಸೂರ್ಯಕುಮಾರ್ ಅವರು. ಇಲ್ಲಿ ಇರ್ತಕ್ಕಂಥ ಲೇಖನಗಳು, ಬಹಳಷ್ಟು ಲೇಖನಗಳು ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರೋ ಕಾರಣ ಪತ್ರಿಕೆಗಳನ್ನು ಎಲ್ಲ ವಯಸ್ಸಿನವರು, ಎಲ್ಲ ಹಿನ್ನೆಲೆಯವರು ಓದುವ ಕಾರಣ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಬರೀಬೇಕಾಗುತ್ತೆ. ಹಾಗೆ ಬರೆದಂಥ ಲೇಖನಗಳು ಇಲ್ಲಿ ಉಂಟು. ಗುಟ್ಕಾ ಎಂಬ ಮಾರಿ, ತಲೆ ತಿನ್ನುವ ತಲೆನೋವು, ಮೈಗ್ರೇನು, ಹೆಪ್ಪುಗಟ್ಟಿದ ಭುಜ, ಸ್ನಾಯು ಸೆಳೆತ, ಶತ್ರುವಾಗಿ ಕಾಡಿದ ಮಿತ್ರ, ಶೀತ ನೆಗಡಿ, ಪಾದಪೂಜೆ, ಹೀಗೆಲ್ಲ ಕುತೂಹಲಕರವಾಗಿರ್ತಕ್ಕಂಥ ಶೀರ್ಷಿಕೆಗಳನ್ನು ಒಳಗೊಂಡಂಥ ಈ ಪುಸ್ತಕವನ್ನು ಬರೆದ ಡಾಕ್ಟರ್ ಕೆ.ವಿ. ಸೂರ್ಯಕುಮಾರ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಆನಂದ್ ಲೋಕಾಪುರ್. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಆನಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ವೇದಾ BA ಅಂತ. ನಾನು ಬೆಂಗಳೂರಿನ ಶಾಸ್ತ್ರಿನಗರದಿಂದ ಬಂದಿದ್ದೀನಿ. ನಾನು ವೆರಿಟಾಸ್ ರಿಸರ್ಚ್ ಅನ್ನೋ ಖಾಸಗಿ ಕಂಪನಿಯಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಬಹಳ ಸಂತೋಷ ವೇದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೆನ್ನವೀರಯ್ಯ ಕರ್ಕಂಟಿ ಮಠ. ಮೂಲತಃ ನಾನು ಬಿಜಾಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಚಿಲ್ಮಿ ಗ್ರಾಮದಿಂದ ಬಂದೇನೆ. ನಾನೊಬ್ಬ ಛಾಯಾಗ್ರಾಹಕನಾಗಿ ಕೆಲಸ ಮಾಡ್ತಿದ್ದೇನೆ. ಹವ್ಯಾಸಗಳು ದಿನಪತ್ರಿಕೆ ಓದುವುದು ಮತ್ತು ಚಲನಚಿತ್ರಗಳನ್ನು ಕೇಳುವುದು. ಚೆನ್ನವೀರಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮವನ್ನು ಆರಂಭಿಸಿಬಿಡೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ, ಬೆಂಗಳೂರು. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಆಪ್ತ ಮಿತ್ರರು, ಸಣ್ಣ ಕಥೆಗಳು, ಪ್ರೊಫೆಸರ್ ಎಚ್ ಗವಿಸಿದ್ದಯ್ಯ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಇವುಗಳಲ್ಲಿ ಯಾವ 2 ಶೈವಲಗಳು ಆಲ್ಗೆ ಮನುಷ್ಯನ ಆಹಾರಕ್ಕೆ ಯೋಗ್ಯವಾಗಿವೆ? ಆಯ್ಕೆಗಳನ್ನು ನೋಡೋಣ. ಸ್ಪಿರುಲಿನಾ ಕ್ಲಮೈಡೋಮೊನಾಸ್, ಸ್ಪೈರೋಗೈರಾ ವೋಲ್ವಾಕ್ಸ್, ಸ್ಪಿರುಲಿನಾ ಕ್ಲೋರೆಲ್ಲಾ, ಸ್ಪಿರುಲಿನಾ ನಾಕ್ಟಿಲ್ಯೂಕಾ. ಮೊದಲಿಗೆ ಚೆನ್ನವೀರಯ್ಯ, ಆನಂತರ ಆನಂದ್. ಸರ್, ಆಯ್ಕೆ 2. ಆಯ್ಕೆ 2 ಸ್ಪೈರೋಗೋರಾ ವೋಲ್ವಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಆನಂದ್. ಆಪ್ಷನ್ 1. 4ನೇದು ಸ್ಪಿರುಲಿನಾ ಮತ್ತು ನಾಕ್ಟಿಲ್ಯೂಕಾ. ಆಯ್ಕೆ 1. ಆಯ್ಕೆ 1 ಸರ್. 1. ಉತ್ತರವನ್ನು ನೋಡೋಣ. ಸ್ಪಿರುಲಿನಾ ಮತ್ತು ಕ್ಲೋರೆಲ್ಲಾ ಸರಿಯಾದ ಉತ್ತರ ಆಗಿತ್ತು. ಇವೆರಡು ಶೈವಲಗಳು. ನೀರಿನ ಮೇಲೆ ಹಸಿರು ಬಣ್ಣಕ್ಕೆ ಪಾಚಿ ಕಟ್ಟಿದ ಹಾಗೆ, ಪಾಚಿಗೆ ಸೇರಿದಂಥ ಪಾಚಿ ಕಟ್ಟಿದ ಹಾಗೆ ಕಾಣುವಂಥ ಒಂದು ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ಕಾಣುವಂಥ ಜೀವಿಗಳು ಇವು. ಇವುಗಳಲ್ಲಿ ಪ್ರೋಟೀನ್, ವೈಟಮಿನ್ ಮತ್ತು ಖನಿಜಗಳು ತುಂಬಿರುತ್ತೆ. ಅದರಲ್ಲೂ ಕ್ಲೋರೆಲ್ಲಾ ಗ್ರೋತ್ ಫ್ಯಾಕ್ಟರ್ ಅನ್ನೋದು ಏನಿದೆ ಕ್ಲೋರೆಲ್ಲಾ ಜೀವಿಯಲ್ಲಿ, ಅದನ್ನು ತಗೊಂಡು ಕೋಳಿಗಳಿಗೆ ಆಹಾರವಾಗಿ ಕೊಟ್ಟರೆ ಆ ಕೋಳಿ ಇಡುವಂಥ ಮೊಟ್ಟೆಗಳು ಏನಿರುತ್ತೆ, ಆ ಮೊಟ್ಟೆಗಳ ಗುಣಮಟ್ಟ ಏನಿದೆ, ಆ ಗುಣಮಟ್ಟ ಬಹಳ ಸುಧಾರಿಸುತ್ತೆ ಅಂತ ನಮ್ಮ ದೇಶದ ವಿಜ್ಞಾನಿಗಳು ಅದನ್ನು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಇವುಗಳನ್ನು ಬೆಳೆಸುವಂಥ ಒಂದು ಹೊಸ ಉದ್ಯಮವೇ ಆರಂಭವಾಗಿದೆ. ವಿದೇಶಗಳಲ್ಲಂತೂ ಸ್ಪಿರುಲಿನಾ ಬೆಳೆಸುವಂಥ ದೊಡ್ಡ ಕೆರೆಗಳನ್ನು, ಕೊಳಗಳನ್ನು ಅವರು ನಿರ್ಮಿಸಿಕೊಂಡು ಬೆಳೆಸಿ ಅದನ್ನು ಮಾರಾಟ ಮಾಡೋದುಂಟು. ಯಾಕಂದರೆ ಭೂಮಿಯ ಮೇಲೆ ಸಿಗುವಂಥ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಸಿಗೋದು ಈ ಸ್ಪಿರುಲಿನಾದಲ್ಲಿ. ಅಂತಹ ಸ್ಪಿರುಲಿನಾ, ಆನಂತರ ಬಂದಿರತಕ್ಕಂಥ ಕ್ಲೋರೆಲ್ಲಾ, ಈ ಹೊಸ ಆಹಾರ ಮೂಲಗಳ ಲಾಭವನ್ನು ನಾವು ಪಡಿಬೇಕಾಗಿದೆ. ಮುಂದೆ ಕೊಡಲಿದ್ದೇವೆ ಮಧುಮಲ್ಲಿಗೆ ಎನ್ನುವ ಪುಸ್ತಕ. ಪದ್ಮಾವತಿ ಚಂದ್ರು ಸಂಪಾದಿಸಿರುವ ಕೃತಿ ಇದು. ಪ್ರಶ್ನೆ: ಕರ್ನಾಟಕವನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿ ಸುಮಾರು ಎಷ್ಟು ಕನ್ನಡಿಗರು ಇದ್ದಾರೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಸುಮಾರು 30 ಲಕ್ಷ, ಸುಮಾರು 20 ಲಕ್ಷ, ಸುಮಾರು 10 ಲಕ್ಷ, ಸುಮಾರು 40 ಲಕ್ಷ. ಮೊದಲಿಗೆ ಆನಂದ್, ಆನಂತರ ವೇದ. ಆಪ್ಷನ್ 1 30 ಲಕ್ಷ. 30 ಲಕ್ಷ ಅಂತ ಹೇಳ್ತಾ ಇದ್ದಾರೆ ವೇದ. ಆಪ್ಷನ್ 4 40 ಲಕ್ಷ. ಉತ್ತರವನ್ನು ನೋಡೋಣ. 30 ಲಕ್ಷ ಅನ್ನೋದು ಸರಿಯಾದ ಉತ್ತರ. ಮಧುಮಲ್ಲಿಗೆ ಈ ಒಂದು ಪುಸ್ತಕವನ್ನು ಆನಂದ್ ಅವರಿಗೆ ಕೊಟ್ಟಿದ್ದೇವೆ. ತಮಿಳುನಾಡಲ್ಲಿ ಸುಮಾರು 12 ಲಕ್ಷ ಜನ ಇದ್ದಾರಂತೆ ಕನ್ನಡಿಗರು. ಮಹಾರಾಷ್ಟ್ರದಲ್ಲಿ 10 ಲಕ್ಷ, ಹೈದರಾಬಾದು ಮತ್ತು ತೆಲಂಗಾಣದಲ್ಲಿ ಸುಮಾರು 5.5 ಲಕ್ಷ ಕನ್ನಡಿಗರು ಇದ್ದಾರಂತೆ. ಹಾಗೆಯೇ ಇಡೀ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಇಡೀ ಜಗತ್ತಲ್ಲಿ ಕನ್ನಡಿಗರು ಎಷ್ಟಿದ್ದಾರೆ, ಇವೆಲ್ಲವೂ ಸಹ ಸ್ವಲ್ಪ ಕುತೂಹಲಕರವಾದಂಥ ವಿಚಾರ. ಈ ಬಗ್ಗೆ
ಮತ್ತಷ್ಟು ಅಧ್ಯಯನಗಳನ್ನು ನಾವು ಮಾಡಬೇಕಾಗಿದೆ. ಮುಂದಿನ ಪುಸ್ತಕ ದೇವರಿಂದ ಫೋನ್, ಕೊಡಗು ಗಣೇಶ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶತ್ರು ಆಸ್ತಿಗಳಿವೆ? ಆಯ್ಕೆಗಳನ್ನು ನೋಡೋಣ. 14, 44, 34, 24. ಮೊದಲಿಗೆ ವೇದ, ಆನಂತರ ಆನಂದ್. ಆಪ್ಷನ್ 2 44. ಆನಂದ್ ಆಪ್ಷನ್ 3 34. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 24 ಆಗಿತ್ತು. ಶತ್ರು ಆಸ್ತಿ ಹಾಗಂದ್ರೇನು? ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಇಡೀ ಭಾರತವನ್ನು ಅಧ್ಯಯನ ಮಾಡಿ 9,406 ಆಸ್ತಿಗಳನ್ನು ಪತ್ತೆ ಹಚ್ಚಿದೆ. ಈ ಆಸ್ತಿಗಳ ಒಡೆಯರು ಪಾಕಿಸ್ತಾನಿಗಳು, ಚೀನಿಯರೋ ಮತ್ಯಾರೋ ಆಗಿದ್ರು. ಆದರೆ ಅವರು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದ ಒಂದು ಪ್ರಜೆಯಾದಾಗ ಈ ಆಸ್ತಿಯನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಆ ಆಸ್ತಿಗಳಿಗೆ ಒಡೆಯರು ಯಾರು ಅನ್ನೋದು ಕಾನೂನುಬದ್ಧವಾಗಿ ನಿರೂಪಿತವಾಗಿಲ್ಲ. ಇಂತಹ ಆಸ್ತಿಗಳ ಪಟ್ಟಿಯನ್ನು ಮಾಡಿದ್ದಾರೆ. ಆ ರೀತಿಯಾದ ಆಸ್ತಿಗಳು 24 ಆಸ್ತಿಗಳು ಇವೆಯಂತೆ ನಮ್ಮ ಕರ್ನಾಟಕದಲ್ಲಿ. 6 ಆಸ್ತಿಗಳು ಬೆಂಗಳೂರು ನಗರದಲ್ಲಿ ಇದೆಯಂತೆ. ಆ 6 ಆಸ್ತಿಗಳಲ್ಲಿ 3 ಆಸ್ತಿಗಳು ಪಾಕಿಸ್ತಾನದವರಿಗೆ, 1 ಆಸ್ತಿ ಚೀನಾದವರಿಗೆ ಸೇರಿದೆಯಂತೆ. ಅದು ಉಳಿದ ಆಸ್ತಿಗಳು ಕಲಬುರಗಿ, ವಿಜಯಪುರ, ಉಡುಪಿ ಇತ್ಯಾದಿ ಪ್ರದೇಶಗಳಲ್ಲಿ ಉಂಟು. ಈ ಆಸ್ತಿಯನ್ನು ಸರ್ಕಾರ ಅಧಿಕೃತವಾಗಿ ವಶಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಮುಂದಿನ ಪುಸ್ತಕ ರಷ್ಯಾ ಸುತ್ತಮುತ್ತ, DS ಲಿಂಗರಾಜು ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಭಾರತ ದೇಶವು ಯಾವ ದೇಶದ 1643 ಕಿಲೋಮೀಟರ್ ಗಡಿ ಪ್ರದೇಶಕ್ಕೆ ಬೇಲಿಯನ್ನು ಹಾಕಲು ನಿರ್ಧರಿಸಿದೆ? ಆಯ್ಕೆಗಳನ್ನು ನೋಡೋಣ. ಪಾಕಿಸ್ತಾನ, ಮಯನ್ಮಾರ್. ಆಗಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಚನ್ನವೀರಯ್ಯ, ಆನಂತರ ವೇದ. ಸರ್ ಆಯ್ಕೆ 2 ಮಯನ್ಮಾರ್. ಮಯನ್ಮಾರ್. ವೇದ ಆಯ್ಕೆ 3 ಬಾಂಗ್ಲಾದೇಶ. ಬಾಂಗ್ಲಾದೇಶ್. ಆಯ್ಕೆ 4 ಚೀನಾ. ಉತ್ತರವನ್ನು ನೋಡೋಣ. ಮಯನ್ಮಾರ್ ಸರಿಯಾದ ಉತ್ತರ. ರಷ್ಯಾ ಸುತ್ತಮುತ್ತ ಈ ಒಂದು ಪುಸ್ತಕವನ್ನು ಚನ್ನವೀರಯ್ಯ ಅವರಿಗೆ ಕೊಟ್ಟಿದ್ದೇನೆ. ಮಯನ್ಮಾರ್ ಹಿಂದಿನ ಬರ್ಮಾ ಅಂತ ಏನು ಕರೀತಾ ಇದ್ವಿ, ಆ ಬರ್ಮಾ ಅಥವಾ ಮಯನ್ಮಾರ್ ಮೂಲಕ ಅನೇಕ ಬಂಡುಕೋರರು ಭಾರತ ದೇಶದ ಒಳಗೆ ಬಂದು ನಮ್ಮಲ್ಲೂ ತೊಂದರೆ ಕೊಡ್ತಾ ಇದ್ದಾರೆ, ಅವರಲ್ಲೂ ತೊಂದರೆ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದು ಬಹುದೊಡ್ಡ ಸಮಸ್ಯೆ ಆಗಿದೆ ನಮ್ಮ ದೇಶಕ್ಕೆ. ಹಾಗೆಯೇ ನಮ್ಮ ದೇಶದ ಇಂಫಾಲ್ ಕಣಿವೆಯಲ್ಲಿ ಇರತಕ್ಕಂಥ ಮೈತೇಯಿ ಬುಡಕಟ್ಟಿನ ಜನ ಏನಿದ್ದಾರೆ ಅವರು ಕೇಂದ್ರ ಸರ್ಕಾರಕ್ಕೆ ಸದಾ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಈ ಬಂಡುಕೋರರು ನಮ್ಮ ಬದುಕನ್ನು ಅಸಹನೀಯವಾಗಿ ಮಾಡಿದ್ದಾರೆ, ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಇವರನ್ನು ತಡೆಗಟ್ಟಿ ಅವರ ಪ್ರಾರ್ಥನೆಗೆ ಹೋಗೊಟ್ಟು ಕೇಂದ್ರ ಸರ್ಕಾರ ಇವತ್ತು 1643 ಕಿಲೋಮೀಟರ್ ಪ್ರದೇಶದ ಉದ್ದಕ್ಕೂ ಇವತ್ತು ತಡೆಬೇಲಿಯನ್ನು ನಿರ್ಮಿಸಿದೆ. ಮುಂದಿನ ಪುಸ್ತಕ ವೇದ ಪರಿಚಯ, ಶಂಕರ ಅಜ್ಜಂಪುರ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಹಿ, ಮಿ, ಆ, ರ, ಸೆ. ಬಜರ್ ಒತ್ತಿದ್ದಾರೆ ಆನಂದ್. ಹಿತಮಿತ ಆಹಾರ ಸೇವನೆ. ಹಿತಮಿತ ಆಹಾರ ಸೇವನೆ ಅಂತ ಹೇಳ್ತಾ ಇದ್ದಾರೆ. ಸೇವಿಸಿ. ಯಾರಾದರೂ ಬಜರ್ ಒತ್ತೀರಾ? ಸರಿ ಇದೆ ಸರ್. ಇನ್ನೊಂದ್ಸಲ ಹೇಳಿ. ಹಿತಮಿತ ಆಹಾರ ಸೇವಿಸಿ. ಸೇವಿಸಿ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಹಿತಮಿತ ಆಹಾರ ಸೇವನೆ, ಸೇವಿಸಿ
ಎರಡೂ ಸರಿಯಾದ ಉತ್ತರ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ವೇದ ಪರಿಚಯ ಈ ಒಂದು ಪುಸ್ತಕವನ್ನು ಆನಂದ್ ಲೋಕಾಪುರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಮರಳಿ ಬಂದ ಮಧುರ ಮಾಸ, ಶ್ರೀಮತಿ GV ಜಯಾ ರಾಜಶೇಖರ್ ಬರೆದಿರುವಂತಹ ಪುಸ್ತಕ. ಇದು ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 52 ಕೂಡು 91, 79 ಕಳೆ 32, 15 ಗುಣಿಸು 4, 204 ಭಾಗಿಸು 4. ಬಜರ್ ಒತ್ತಿದ್ದಾರೆ ಆನಂದ್. ಅಂತಿಮ ಉತ್ತರ 241. 2, 4, 1. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಒಂದು ಉತ್ತರ 143, 47, 60, 51 ಎಲ್ಲವನ್ನ ಕೂಡಿದ್ರೆ 3, 0, 1 ಈ ಉತ್ತರ ಬಂದಿದೆ. ಎಲ್ಲೋ ಕೂಡೋವಾಗ ತಪ್ಪಾಗಿರಬೇಕು ಆನಂದ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಚಿನ್ ತೀರ್ಥಹಳ್ಳಿ ಬರೆದ ಮಿಸ್ಟರ್ ಎಕ್ಸ್ ಮತ್ತು ಇತರ ಕಥೆಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ ಈ ಚಿತ್ರದಲ್ಲಿ ಇರುವವರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಶಿವರಾಜ್ ಸಿಂಗ್ ಚೌಹಾಣ್, ಆನಂದ್. ಶಿವರಾಜ್ ಸಿಂಗ್ ಚೌಹಾಣ್. ವೇದ ಆಪ್ಷನ್ ಅದೇ 1 ಉತ್ತರ. ಸರ್. ಎಸ್. ಆಯ್ಕೆ 2 ಧರ್ಮೇಂದ್ರ ಪ್ರಧಾನ್. ಆಯ್ಕೆ 3 ಪಿಯೂಷ್ ಗೋಯಲ್. ಆಯ್ಕೆ 4 ರಾಜೀವ್ ರಂಜನ್ ಸಿಂಗ್. ಚಂದ್ರಯ್ಯ. ಪಿಯೂಷ್ ಗೋಯಲ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರ ಸರಿಯಾಗಿದೆ. ಆನಂದ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಮಿಸ್ಟರ್ ಎಕ್ಸ್ ಈ ಒಂದು ಪುಸ್ತಕವನ್ನು ಆನಂದ್ ಅವರಿಗೆ ಕೊಟ್ಟಿದ್ದೇನೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು 32ನೇಯ ಕೃಷಿ ಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಇಲಾಖೆಯನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಅದುವೇ ಗ್ರಾಮೀಣಾಭಿವೃದ್ಧಿ. ಈ ಹಿಂದೆ ಇವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಪಡೆದಿದ್ದಾರೆ. ಇವರ ಶೈಕ್ಷಣಿಕ ಅರ್ಹತೆ ಅಂದರೆ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ಮುಂದಿನ ಪುಸ್ತಕ ಬೆಂಗಾಲಿ ಕವಿತೆಗಳು. ಕನ್ನಡಕ್ಕೆ ತಂದಿದ್ದಾರೆ HS ವೆಂಕಟೇಶ್ ಮೂರ್ತಿ. ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನು, ದ, ದೆ, ಮಾ, ಯಾ, ವಾ, ದಿ, ಛ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಛಾಯಾನುವಾದ ಮಾಡಿದೆ. ಇದು ಸರಿಯಾದ ಉತ್ತರ ಆಗಿತ್ತು. ಬೆಂಗಾಲಿ ಕವಿತೆಗಳು ಈ ಪುಸ್ತಕ ನನ್ನಲ್ಲೇ ಉಳಿತು. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ.
ಕೈ ಕುಲುಕುವುದು, ನಿಜವಾದ, ಸಹಜವಾದ, ಸ್ವಾಭಾವಿಕವಾದ, ಉಪವಾಸ ಇಲ್ಲವೇ ಹಾರುವುದು. ಬಜರುತ್ತಿದ್ದಾರೆ ಆನಂದ್. ಒಂದು ಉತ್ತರ. ಹಸ್ತಲಾಘವ. ಉತ್ತರವನ್ನು ನೋಡೋಣ. ಹಸ್ತಲಾಘವ ಉತ್ತರ ಸರಿಯಾಗಿದೆ. ಹರೆಯದ ಕೆರೆತಗಳು ಎನ್ನುವ ಚುಟುಕು ಸಂಕಲನ BN ನೇರಳಕಟ್ಟೆ ಬರೆದಿರುವಂಥದ್ದು ಕೊಟ್ಟಿದ್ದೇನೆ. ಆನಂದ್ ಅವರಿಗೆ 3 ಅವಕಾಶ ಸಿಗುತ್ತೆ. ಅವರು ಉತ್ತರ ಕೊಡಲಿಲ್ಲ ಅಂದರೆ ಬೇಗ ಅವರು ಉತ್ತರ ಕೊಡಬಹುದು. ಹೇಳಿ ಆನಂದ್. 2 ಉತ್ತರ. ನಿಜವಾದ, ಸಹಜವಾದ, ಸ್ವಾಭಾವಿಕವಾದ, ಮಧ್ಯದ ಅಕ್ಷರ ಸ್ಥ. ಬೇದ ವಾಸ್ತವ. ಉತ್ತರವನ್ನು ನೋಡೋಣ. ವಾಸ್ತವ ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಉಪವಾಸ ಇಲ್ಲವೇ ಹಾರುವುದು. ಹೇಳಿ ವೇದ. ಲಂಘನ. ಹೇಳಿ ಹೇಳಿ. ಲಂಘನ. ಹಾ, ಜೋರ ಹೇಳಿ. ಲಂಘನ. ಲಂಘನ ಉತ್ತರವನ್ನು ನೋಡೋಣ. ಲಂಘನ ಉತ್ತರ ಸರಿಯಾಗಿದೆ. ಭಾವಸುಧ, ನವ್ಯ ಕವಿತೆಗಳು ಹಾಗೂ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಗಿರೀಶ್ ಕಾರ್ನಾಡ್ ಅವರ ಬದುಕಿನ ಕೃತಿ. 2 ಪುಸ್ತಕಗಳನ್ನು ವೇದ ಅವರಿಗೆ ಕೊಟ್ಟಿದ್ದೇನೆ. 1 ಪುಸ್ತಕ ಆನಂದ್ ಅವರಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಆನಂದ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪದ ಹೇಳಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಅಳು, ಅಳಿಸು. ಅಳಿಸು. ಮುಂದಿನ ಪ್ರಶ್ನೆ. ಬಜರ್ ಏನು ಬೇಡ, ಹಾಗೆ ಹೇಳಿ. ಪ್ರಾಚೀನವಾದುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹರ್ಷ, ಆರ್ಷ. ಆರ್ಷ. ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯರ ಪತ್ನಿಯ ಹೆಸರೇನು? ಕೃಪಾ, ಕೃಪಿ. ಕೃಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಪುಳಿ ಮುಟ್ಟಿದ ದುಗ್ಧದಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ತೋಟದಲ್ಲಿ ಹುಟ್ಟುವುದು, ನೀಟಾಗಿ ಬೆಳೆಯುವುದು, ಊಟಕ್ಕೆ ಮೊದಲು ಬರುವುದು. ಸೌತೆಕಾಯಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪದ ಹೇಳಿಸು, ಅಳಿಸು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಉತ್ತರ. ಪ್ರಾಚೀನವಾದದ್ದು ಆರ್ಷ ಸರಿಯಾಗಿದೆ. 3 ಉತ್ತರ. ಕೃಪಿ, ಕೃಪಾ, ಕೃಪಿ ಸೋದರ ಸೋದರಿಯರವರು. ಕೃಪಿ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ. ಪುಳಿ ಮುಟ್ಟಿದ ದುಗ್ಧದಂತೆ, ನೀರು ಮುಟ್ಟಿದ ಜೇನೆಯಂತೆ. ಜನ್ನ ಯಶೋಧರ ಚರಿತೆಯಲ್ಲಿ ಹೇಳಿರೋದು. ಹಾಲಿಗೆ ಹುಳಿ ಬಿದ್ದರೆ ಒಡೆದು ಹೋಗುತ್ತೆ, ಹಾಗೆಯೇ ಜೇನುತುಪ್ಪಕ್ಕೆ ನೀರು ಬೆರೆತರೆ ಹಾಳಾಗುತ್ತೆ. ಇದು ಅರ್ಥ. 5ನೇ ಪ್ರಶ್ನೆ. ಇದು ಬಾಳೆ ಎಲೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ವೇದ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪದಾರ್ಪಣ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ನಡೆ, ತಡೆ. ನಡೆ. ಮುಂದಿನ ಪ್ರಶ್ನೆ. ಸುಳ್ಳಿನ ಕಂತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಜಾಲ, ಆಲವಾಲ. ಆಲಜಾಲ. ಮುಂದಿನ ಪ್ರಶ್ನೆ. ಶ್ರೀಕೃಷ್ಣನು ಮಹಾವಿಷ್ಣುವಿನ ಎಷ್ಟನೆಯ ಅವತಾರ? 7, 8. 7. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಣ್ಣರೆಯದೊಡಂ. ಬಹಳ ಸುಲಭ, ಈಗಲೂ ಬಳಕೆ ಉಂಟು ಹೊಸಗನ್ನಡದಲ್ಲಿ. ಕರಳು ಅರಿಯುವುದೇ. ಹೇಳಿ ಹೇಳಿ. ಕರಳು ಅರಿಯುವುದೇ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಎತ್ತಿಗೆ ಹಸಿರು ಬಾಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪದಾರ್ಪಣ ಮಾಡು, ನಡೆ ಸರಿಯಾಗಿದೆ. 2 ಉತ್ತರ. ಸುಳ್ಳಿನ ಕಂತೆ, ಆಲಜಾಲ ಸರಿಯಾಗಿದೆ. 3 ಉತ್ತರ. 8ನೇ ಅವತಾರ 7 ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ. ಕಣ್ಣರೆಯದೊಡಂ, ಕರುಳರಿಯದೆ. ಜನ್ನ ತನ್ನ ಯಶೋಧರ ಚರಿತೆಯಲ್ಲಿ ಬರೆದಂಥ ಗಾದೆ ಮಾತು. ಇವತ್ತಿಗೂ ಸಹ ಕಣ್ಣಲ್ಲಿಲ್ಲ ಅಂದರೆ ಕರುಳು ಗೊತ್ತಾಗಲ್ವೇ ಅಂತ ನಾವು ಸರಳ ಭಾಷೆಯಲ್ಲಿ ಬಳಸೋದುಂಟು. 5ನೇ ಪ್ರಶ್ನೆಗೆ ಉತ್ತರ. ಇದು ಮೂಲಂಗಿಯ ವರ್ಣನೆ ಆಗಿತ್ತು. ಹೇಳಿದ್ರ ಮೂಲಂಗಿ? ಹೌದಾ? ಎಷ್ಟು ಸರಿ ಉತ್ತರ ಆಯಿತು? 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ.
ಈಗ ಚನ್ನವೀರಯ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪದ ಹೇಳು ಎಂಬ ನುಡಿಗಟ್ಟಿನ ಅರ್ಥವೇನು? ನೋವಾಗು, ಸಂತೋಷವಾಗು. ಸಂತೋಷವಾಗು. ಮುಂದಿನ ಪ್ರಶ್ನೆ. ಸೋಮಾರಿತನ, ಜಡತ್ವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಸ, ಆಲಿಸು. ಆಲಸ. ಮುಂದಿನ ಪ್ರಶ್ನೆ. ಶ್ರೀಕೃಷ್ಣನ ಜಾತಕರ್ಮವನ್ನು ಯಾರು ನೆರವೇರಿಸಿದರು? ಗರ್ಗಾಚಾರ್ಯರು, ಸಾಂದೀಪನಿ ಮಹರ್ಷಿಗಳು. ಸಾಂದೀಪನಿ ಮಹರ್ಷಿಗಳು. ನಾಲ್ಕನೇ ಪ್ರಶ್ನೆ. ಕೋಟಲೆಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮ್ಯಾಲ ಹಸಿರು, ಒಳಗೆ ಕೆಂಪು, ತಿಂದವರ ಹೊಟ್ಟೆ ತಂಪು. ಕಲ್ಲಂಗಡಿ. ಕಲ್ಲಂಗಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಪದ ಹೇಳು, ನೋವಾಗು. ಕಾಲು ಪದ ಹೇಳ್ತಾ ಇದೆ, ನಡೆದು ಅಂತ ಹೇಳಿದ್ರೆ ನೋವಾಗ್ತಿದೆ ಅಂತ ಅರ್ಥ. ಎರಡನೇ ಪ್ರಶ್ನೆಗೆ ಉತ್ತರ ಆಲಸ ಆಗಿತ್ತು, ಕೊಟ್ಟಿದ್ದೀರಿ ಅಲ್ವಾ? ಮೂರನೇ ಪ್ರಶ್ನೆಗೆ ಉತ್ತರ ಗರ್ಗಾಚಾರ್ಯರಾಗಿತ್ತು. ಸಾಂದೀಪನಿ ಮಹರ್ಷಿಗಳು ಆಮೇಲೆ ಬರ್ತಾರೆ, ಆದರೆ ಆರಂಭದ ಕರ್ಮವನ್ನೆಲ್ಲ ಮಾಡೋದು ಗರ್ಗಾಚಾರ್ಯರು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೋಟಲೆಗೆ, ಕೋಡು ಮೂಡಿದ ತೆರದಿಂ, ಜನ್ನ ಯಶೋಧರ ಚರಿತೆಯಲ್ಲಿ ಬರೆದ ಒಂದು ಗಾದೆ ಮಾತು. ಐದನೇ ಪ್ರಶ್ನೆಗೆ ಉತ್ತರ ಇದು ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಟ್ಟು 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಆನಂದ್ ಲೋಕಾಪುರ್ ಅವರಿಗೆ 6 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ವೇದ ಅವರಿಗೂ ಸಹ 6 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಚನ್ನವೀರಯ್ಯ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಅಭಿನಂದನೆಗಳು. ಹಾವು ಪೊರೆಯನ್ನು ಬಿಡೋ ಹಾಗೆ, ಸೀಬೆ ಮರ ತನ್ನ ಸಿಪ್ಪೆಯನ್ನು ಸುಲಿದುಕೊಳ್ಳೋ ಹಾಗೆ, ನಾವು ಸಹ ನಮ್ಮ ಚರ್ಮವನ್ನು ನಮಗೇ ಗೊತ್ತಿಲ್ಲದಿರೋ ಹಾಗೆ ಸುಲ್ಕೋತಾ ಇರ್ತೇವೆ. ಪುಡಿ ಜೀವಕೋಶಗಳು ಉದುರ್ತಾ ಇರುತ್ತೆ. ಪ್ರತಿದಿನ ರಾತ್ರಿ ನಾವು ಮಲಗಿದಾಗ ಒಂದು ವರ್ಷದಲ್ಲಿ ಎಷ್ಟು ಜೀವಕೋಶ ಹೀಗೆ ಬೀಳಬಹುದಪ್ಪ ಅಂತ ಕೇಳಿದರೆ ಅವೆಲ್ಲವನ್ನು ಒಟ್ಟಿಗೆ ಹಾಕಿ ತೂಕ ಹಾಕಿದ್ರೆ 4 kg ಆಗುತ್ತಂತೆ. ಒಬ್ಬೊಬ್ಬ ಮನುಷ್ಯ 4 kg ಕಸವನ್ನು ಪ್ರಕೃತಿಗೆ ಸೇರಿಸ್ತಾನಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.